ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಬಂದುಬಿಟ್ಟು ನಮ್ಮದು ಹೆಬ್ಬಾಳ, ನಾನಿರೋದು ಗಂಗಾನಗರ. ಇವತ್ತು ಹೆಬ್ಬಾಳದಿಂದ ಸರ್ಜಾಪುರಕ್ಕೆ ಹೊಂಟೀವಿ, 30 ಕಿಲೋಮೀಟ್ರು. ಎಷ್ಟು ಅವರಲ್ಲಿ ಹೋಗ್ತೀವಿ ಅಂತ ನೋಡೋಣ. 9:37 ಆಗಿದೆ ಟೈಮ್. ಇವಾಗ ನೋಡ್ಬೋದು, ನನ್ನ ಮೊಬೈಲ್ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. 9:37 ಆಗಿದೆ ಟೈಮು. 30 ಕಿಲೋಮೀಟ್ರ್ ಇದೆ. ಯಾವ ಥರ ಟ್ರಾಫಿಕ್ ಇರುತ್ತೆ, ಏನು ಎತ್ತ ಅಂತ ನೋಡೋಣ. ಹೆಬ್ಬಾಳದಲ್ಲಿ ಇವಾಗ ಸದ್ಯಕ್ಕಂತೂ ಟ್ರಾಫಿಕ್ ಇಲ್ಲ, ಅಂದರೆ ಏರ್ಪೋರ್ಟ್ ಕಡೆಯಿಂದ ಬರೋರಿಗೆ ಫುಲ್ ಟ್ರಾಫಿಕ್ ಇರುತ್ತೆ. ಈ ಕಡೆಯಿಂದ ನಾವು ಹೋಗ್ತಾ ಇದ್ದೀವಲ್ಲ, ಇವಾಗ ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು ಹೆಬ್ಬಾಳ ಮೇಲೆ. ಅಲ್ಲಿ ಟ್ರಾಫಿಕ್ ಐತೋ ಇಲ್ಲ ಗೊತ್ತಿಲ್ಲ. ಇವಾಗ ಬೆಳಗ್ಗೆ ಇರಲ್ಲ ಅನ್ಕೋತೀನಿ, ಯಾಕಂದರೆ ಆ ಸೈಡಿಂದ ಬರೋದೇ ಜಾಸ್ತಿ ಟ್ರಾಫಿಕ್ಕು. ಈ ಕಡೆಯಿಂದ ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ಪೆಟ್ರೋಲ್ ಹಾಕುವ ಸಮಯ. ಬನ್ನಿರಿ ಪೆಟ್ರೋಲ್ ಹಾಕಿಬಿಡೋಣ ಗಾಡಿಗೆ ಫುಲ್ ಟ್ಯಾಂಕ್. ಹಂಗೆ ಆಮೇಲೆ ಹೋಗೋಣ ನಾವು ಸರ್ಜಾಪುರಕ್ಕೆ. ಇದ ನೋಡ್ರಿ ಹೆಬ್ಬಾಳ. ಇದು ಹೆಬ್ಬಾಳ ಬಸ್ ಸ್ಟಾಪ. ಹೆಂಗೈತಿ ಹಂಗೆ ಜನ ಬಸ್ ಸ್ಟಾಪ್ನಾಗ ನಿಂದ್ರಂದ್ರೆ ರೋಡ್ ಮ್ಯಾಗ ನಿಂತ್ಬಿಟ್ಟಾರ ಜನರೇ ನೀವು ಯಾಕೆ ಹೀಗೆ. ಇದು ನಮ್ಮ ಹೆಬ್ಬಾಳ ಟ್ರಾಫಿಕ್ ನೋಡ್ರಿ. ಇನ್ನು ಸ್ಟಾರ್ಟ್ ಆತ ಬ್ರಿಡ್ಜ್ ಮ್ಯಾಗ. ಅರೆ ಬ್ರಿಡ್ಜ ನಾವು ಯೂಟರ್ ನೋಡ್ಯಾವ್ರದ್ದು ಫುಲ್ ಜಾಮ್ ಐತೆ. ಅಂದ್ರೂ ನಮ್ಮ ಟೂ ವೀಲರ್ ಅಲ್ಲ, ಎಕಡೆ ಬೇಕಾದ್ ನೋಡ್ತೀವಿ. ಅವ್ರ ಕಾರ್ ಗಾಡಿ ಅವ್ರಿದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ಹಿಂದಿಂದ ಬರ್ಬೇಕು ಅವರು. ಈ ಥರ ಹೋಗ್ತಾ ಇರ್ಬೇಕು ನೋಡ್ರಿ. ಇಲ್ಲಾರ ಆಗಂಗಿಲ್ಲ ಜಲ್ದಿ ಹೋಗೋದು. ಮಿನಿಮಮ್ 1.5 ತಾಸು ಮ್ಯಾಗ ಹೋಗ್ಬೋದು ಅನ್ಸತ್ತೆ. ನೋಡೋಣ ಟ್ರಾಫಿಕ್ ಹೆಂಗೈತೆ ಅಂತ ಗೊತ್ತಿಲ್ಲ ಆ ಕಡೆ. ಇನ್ನು ಹೆಬ್ಬಾಳ ಇದನ್ನು ಹೋಗ್ತೀವಿ ಒಂದು 2 ನಿಮಿಷನಾಗ. ಅದು ಬಿಟ್ರೆ ಮತ್ತು ಇದ್ರ ಕಡೆ ಎಲ್ಲದ, ಇದು ಹೆಬ್ಬಾಳ ಬ್ರಿಡ್ಜ್ ಆದ್ಮ್ಯಾಗ ಇದ್ರ ಕಡೆ ನಾಗವಾರ ಕಡೆ ಹೋಗೋ ಕಡೆ ಫುಲ್ ಜಾಮ್ ಇರ್ತೈತೆ. ಯಾಕಂದ್ರೆ ಅಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೆಯತೈತಿ, ಕಾಮಗಾರಿಗೆ ನಡೆಯತೈತಿ ಅಲ್ಲಿ ಮೆಟ್ರೋದ. ಅದಕ್ಕೆ ಫುಲ್ ಜಾಮ್ ಇರ್ತೈತಿ. ನೋಡ್ಕೊಂಡು ಹೋಗೋಣ ಅಷ್ಟೆ. ಕಾರ್ ಗಾಡಿ, ಅವನ ಫ್ರೆಂಡ್ ಒಂದು ಕಾರ್ ಗಾಡಿ ತೊಗೊಂಡು ಹೋಗೋಣ ಅಂತ. ಬೇಡ ಟೂ ವೀಲರ್ದಾಗ ಹೋಗೋಣ ಅನ್ನೋ ನನ್ನ ಗಾಡಿ ಮ್ಯಾಗ ಹೊಂಟೀವಿ. ಅವ್ರ ಗಾಡಿ ನಮ್ಮದು ಇದ್ರಂತ ಕಿಟ್ಟಿವಿ. ಅವ್ರು ಯಾರಂದ್ರೆ ನಮ್ಮ JJ ಅಣ್ಣ. ಯಾವುದೋ ಒಂದು ಇಂಟ್ರ್ ಐತಿ, ನಡಿ ಹೋಗೋಣ ಅಂತಂದರು. ಹೊಂಟೀವಿ ಈಗ. ಟೋಟಲ್ ಆಲ್ಮೋಸ್ಟ್ ಒಂದು 30 ಕಿಲೋಮೀಟ್ರ್ ಮ್ಯಾಗ ಐತೆ ಅದು ಮ್ಯಾಪ್ ನೋಡಿದಾಗ. ಅವಾಗ ಅದ್ರ ಲೊಕೇಶನ್ ಗೊತ್ತೈತಿ. ಲೊಕೇಶನ್ ಗೊತ್ತಿಲ್ಲದ ಟೈಮ್ನಾಗ ಅಲ್ಲಿ ಹಾಕೊಂಡು ಹೋಗೋದು. ಸುಮ್ಮನೆ ಮೊಬೈಲ್ ಚಾರ್ಜಿಂಗ್ ಯಾಕೆ ವೇಸ್ಟ್ ಮಾಡೋನು, ಏನಂತೀರಿ? ನೋಡ್ರಿ ಇದು ಹೆಬ್ಬಾಳ ಬ್ರಿಡ್ಜ್ನಾಗ 2036 ಭರವಸೆದಾರರು ಶಾರ್ಟ್ ಆನ್ ಐಫೋನ್ ಅಂತೆ 5G+. ಇದರ ಅರ್ಥ ನನಗೇನೂ ಗೊತ್ತಿಲ್ಲಪ್ಪ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಅದು ಎದಕ್ಕೆ ಹಾಕ್ಯಾರಂತ ಬ್ಯಾನರ್. ನೋಡ್ರಲ್ಲಿ ಹೆಂಗೆ ಜಾಮ್ ಐತೆ. ಆ ಕಡೆದು ಗುರುಗುಂಡೆಪಾಳ್ಯ ಕಡೆಯಿಂದ ಬರೋರ ಕಡೆಯಿಂದ ಫುಲ್ಲು ಜಾಮು ರೋಡು. ಅಪ್ಪ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಿಂತ ಬ್ಯಾನರ್ಗಳೇ ದೊಡ್ಡ ಕಾಣತ್ತಾವ ನನಗಂತೂ ಹೆಬ್ಬಾಳ ಬ್ರಿಡ್ಜ್ ಮ್ಯಾಗ. ಇಲ್ಲಿ ನಾವು ಈಗ ಲೆಫ್ಟ್ ಹೊಡೆದು ಬಿಡ್ತೀವಿ ನೋಡ್ರಿ. ಇಲ್ಲಿ ಲೆಫ್ಟ್ ಹೊಡೆದ್ರೆ ಯೂಟರ್ನ್ ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಅಲ್ಲಿ ಹೋಗೋಣ ಸಿಗ್ತಾನೆ ಮುಂದೆ. ಹೆಬ್ಬಾಳಿಂದ ನಾಗವಾರಕ್ಕೆ ಹೋಗೋ ಸೈಡ್ ಫುಲ್ ಖಾಲಿ ಐತೆ ರೋಡ್ ಇವತ್ತು. ಅದಕ್ಕೆ ಗಾಡಿ ಒಂದು 60 ಸ್ಪೀಡ್ನಾಗ ಹೊಡಿಯತ್ತೀನಿ. ಇಲ್ಲಾರ 20, 30 ಇಲ್ಲಾರ 10 ಸ್ಪೀಡ್ನಾಗ ಹೊಡಿಬೇಕಿತ್ತು. ಚಲೋ ಐತಪ್ಪ, ನಮ್ಮ ಅದೃಷ್ಟ ಚಲೋ ಐತಿ. ಸ್ವಲ್ಪ ಜಲ್ದಿನ ಹೋಗ್ತೀವಿ ಸರ್ಜಾಪುರಕ್ಕೆ. ನೋಡ್ರಿ ಎಷ್ಟು ರೋಡ್ ಖಾಲಿ ಅಂದ್ರೆ ಫುಲ್ ಸಂಡೇಗಿಂತ ಸಂಡೇ ಸ್ವಲ್ಪ ರಶ್ ಆದ್ರೂ ಇರ್ತೈತಿ. ಇಲ್ಲಿ ಸಂಡೇಗಿಂತ ಫುಲ್ ಖಾಲಿ ಐತೆ ನೋಡ್ರಿ ರೋಡ್ ಇವತ್ತು. ಹೆಂಗೈತಿ ಏನು ದೊಡ್ಡ ಅಪಾರ್ಟ್ಮೆಂಟ್ ನೋಡ್ರಿ. SNN 43 ಫ್ಲೋರ್ ಬಿಲ್ಡಿಂಗ್ ಅಂತಿದ್ದು. ಆದ್ರೆ ನಾನು ಹೋಗೀನಿ ಬಿಡ್ರಿ ಒಳಗೆ, ಕೆಲಸ ಇದ್ದಾಗ. ಏನ್ರಿ ನಮ್ಮ ಫೀಲ್ಡ್ ವರ್ಕಲ್ಲ, ಅದಕ್ಕೆ ಅವಾಗ ಹೋಗ್ತಾ ಇರ್ತೀವಿ, ಅವಾಗ ಬರ್ತಾ ಇರ್ತೀವಿ ಅಪಾರ್ಟ್ಮೆಂಟ್ಗಳನ್ನಾಗ. ನೋಡ್ರಿ ಫುಲ್ ರೋಡ್ ಅಂದ್ರೆ ರೋಡ್ ಖಾಲಿ ಐತಿ ಇವತ್ತು ರೋಡ್. ಟ್ರಾಫಿಕ್ ಆಗೋಕ್ಕೆ ಕಾರಣ ಇದು JCB ಟೈರ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಅದಕ್ಕೆ ನೋಡ್ರಿ ಹೆಂಗಾಗೈತಿ. ಟೈರ್ ತೆಗೆದುಬಿಟ್ರೆ ಇಟ್ಬಿಟ್ಟಾರ. ಆ ಕಡೆ ಟವಿಂಗ್ರ ಮಾಡಬೇಕಲ್ಲ. JCB ಎಲ್ಲ ಗಾಡಿಗೆ ಟವ್ ಮಾಡ್ತೈತಿ. ಆದ್ರೆ ಏನು ಮಾಡಿ JCB ಟವ್ ಮಾಡೋರು ಯಾರಿಲ್ಲ. ನೋಡ್ರಿ ಇನ್ನೊಬ್ಬ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ. ಮುಂದೂ ಟ್ರಾಫಿಕ್ ಐತಿ ಫುಲ್. ಅಂಬಾನಿ ಬೀಗ್ರ ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದಾರ. ಬೆನ್ಸ್ ಗಾಡಿ V220D ಗಾಡಿ. ಇದು ಏನು ಗಾಡಿ ಸಕ್ಕದೈತೆ. ತಮಿಳ್ನಾಡು ಪಾಸಿಂಗ್ ಬೇರೆ. ಇವ್ರು ಯಾರಂತ ಗೊತ್ತಿಲ್ಲಪ್ಪ. ಅಣ್ಣಗಳು ವೀಡಿಯೋ ಮಾಡತ್ತಾರ ಹಂಗೆ ಎಲ್ಲೊಬ್ಬಡು. ನೋಡ್ರಪ್ಪ ಅಲ್ಲಿಂದ ಬರೋಕೆ ಮಿನಿಮಮ್ ನಾಗವಾರ ಬ್ರಿಡ್ಜ್ ಹತ್ತಿದ್ದೀವಿ. ಮಾನ್ಯತೆ ಟೆಕರಾಗ ಅದು ಇಳ್ಯಾತೀವಿ. ಮಿನಿಮಮ್ 5 ನಿಮಿಷ ಬೇಕಾಗೈತಿ ಇಳ್ಯಾಕೆ. ಆ ಕಾರ್ ಗಾಡಿಯವ್ರು ಇನ್ನೂ ಹಿಂದೆ ಅದಾರ. ಅಲ್ಲೇ ನಿಂತ್ಕೊಂಡಾಗ ನಾವು ಆ ಕಡೆ ಪಾರ್ ಮಾಡಿ ಟೂ ವೀಲರ್ ಗಾಡಿಯಾಗ ಬಂದೆವು. ಅಣ್ಣ ಕಾರ್ ಗಾಡಿಯಾಗ ಬಂದಿದ್ರೆ ಹಿಂಗೆ ಆಗ್ತಿತ್ತೇನು? ಇನ್ನು ಅಲ್ಲೇ ಇರ್ತಿದ್ದೆವು. ಸದ್ಯಕ್ಕೆ ಇಲ್ಲಿ ಬಂದಿದ್ದೆವು. ಟೂ ವೀಲರ್ ಗಾಡಿ ಐತಂತೆ. ಅದು ನಮ್ಮ ಸ್ಪ್ಲೆಂಡರ್ಗೆ ಇರೋ ತಾಕತ್ತು. ಎಲ್ಲ ಗಾಡಿಗಳು ಬರ್ತಾವೆ, ಅದೇನು ದೊಡ್ಡದಲ್ಲ. ಹೋಗೋಣ, ನೀನಾದರೂ ಹೋಗೋಣ. ಯಪ್ಪ ಏನು ಗಾಡಿಗಳು, ಇಷ್ಟೊಂದು ರಶ್.
ನಮ್ಮ ಏರಿಯಾ ಕಡೆ ಸ್ವಲ್ಪ ಜಲ್ದಿ ಮುಗಿಸ್ರಪ್ಪ. ಮೆಟ್ರೋ ಸ್ಟೇಷನ್ಗಳು ಎಲ್ಲ ಕಡೆ ಆಗಲಿ, ಬೇಗ ಕೆಲಸಗಳು ಮಾಡಿರಿ ಗೌರ್ಮೆಂಟ್ದವ್ರ. ರೋಡ್ಗಳು ಸ್ವಲ್ಪ ಅಡಾಗಲು ಮಾಡಿರಿ. ಅದ್ರ ಟ್ರಾಫಿಕ್ ಮಾತ್ರ ಏನು ಕಮ್ಮಿ ಅಂತ ಆಗಲ್ಲ. ನೀವು ಎಷ್ಟೇ ದೊಡ್ಡ ರೋಡ್ ಮಾಡ್ರೂ ಟ್ರಾಫಿಕ್ ಆಗಂಗೆ ಆಗೋದು. ನೋಡ್ರಪ್ಪ, ಇದು ಮಾನ್ಯತೆ ಟೆಕ್ ಪಾರ್ಕ್ ಅಂತಕ್ಕೆ ಬಂದಿದ್ದು. ಯಾವ್ದು ಹೇಳ್ರಿ? ಮಾನ್ಯತ್ಯ ಅಂತಕ್ಕೆ ಬಂದಿದ್ದೆವು. ಜಾಮ್ ಐತೆ ರೋಡ. ಓಹೋ ಆ ಸೈಡು ರೋಡ್ ಜಾಮ್ ಐತಲ್ಲ, ಇಲ್ಲಿವರೆಗೂ ಜಾಮ್ ಇತ್ತು. ಮುಂದೆ ನೋಡ್ರಪ್ಪ, ಈಗ ಆ ಕಡೆದು ಜಾಮ್ ಆಗೈತೆ, ಆ ಸೈಡ್ದು. ಇನ್ನು ಹಾಕೋರ ಕಡೆ ಹೋಗೋರ ಕಡೆ ಕುತ್ಕೊಂಡು ಬಿಟ್ರೆ ಹಾಕೋಡ್ರೆ ಬಸ್ನಾಗ ಆರಾಮ್ಸರಿ. ನೋಡಪ್ಪ ಹೆಂಗೆ ಜಾಮ್ ಆಗೈತಿ. ನೋಡೋಣ ಮುಂದೆ ಸಿಗೋಣ, ಮತ್ತೆ ಎಲ್ಲಿ ಟ್ರಾಫಿಕ್ ಐತಿ ನೋಡ್ತೀನಿ. ನನಗಂತೂ ಗೊತ್ತಾಗಲ್ತು. ಆಟೋ ಬಜಾಜ್ ಕಂಪ್ನಿದ ಸಿಂಬಲ್ ಯಾಕೆ ಟೊಯೋಟೋದು ಹಾಕ್ಯಾನು ಬ್ರ್ಯಾಂಡ ಸಿಂಬಲ್ ನೋಡ್ರಲ್ಲ, ಅದ್ರ ಲೋಗೋ ಇಂಡಿಕೇಟರ್ ಮ್ಯಾಗಿನ್ ಸೈಡ್ ಹಾಕ್ಯಾನ ಟೊಯೋಟೋದ ಅಣ್ಣ. ಟೊಯೋಟೋ ಫಾರ್ಚುನರ್ ಗಾಡಿ ಓಡಿಸೋ ಫೀಲ್ನಾಗ ಅದ ನನ್ನ. ಓಡಿಸೋಣ ಅದೊಂದು ಫಾರ್ಚುನರ್ ಇದ್ದಂಗೆ ಅವಂಗು. ಗ್ರೇಟ್ ಆಟೋನ. ಆಟೋದವ್ರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳೋದು ಇದಕ್ಕೆ ನೋಡ್ರಿ. ಈ ಕಲ್ಯಾಣ ನಗರ ಮತ್ತು ಬಾಣಸಡಿ ಅಂತ ಕದೀವಿ. ಫುಲ್ ಅಂದ್ರೆ ಫುಲ್ಲು ಜಾಮ್ ಐತೆ ರೋಡ. ಯಾಪ ಹೆಂಗೆ ಗಾಡಿ ಓಡಿಸೋದು. ಸ್ವಲ್ಪ ರೋಡ್ ಜಾಮ್ ಆಗ್ತೈತಿ ಮತ್ತು ಫುಲ್ ಆಗ್ತೈತಿ. ಅಲ್ಲಿ ಮುಂದೆ ಮತ್ತು ಜಾಮ್ನ ಸಿಕ್ಕೋಬೇಕು. ಇಷ್ಟೊತ್ತರ ಹಿಂದೆ ಜಾಮ್ ಇತ್ತು, ಈಗ ಮುಂದೆ ಸಿಗುತ್ತೀವಿ ಮತ್ತಿನ್ನು ಟ್ರಾಫಿಕ್ನೇ. ಕಲ್ಯಾಣ ನಗರ ಅಂದಾಗ ಅಷ್ಟೊಂದು ದೊಡ್ಡ ಟ್ರಾಫಿಕ್ ಏನೋ ಇರೋಲ್ಲ, ಆಲ್ಮೋಸ್ಟ್ ಕಡಿಮೆನ. ಆಲ್ಮೋಸ್ಟ್ ಭಾಳ ಬಿಟ್ರೆ ಈಗ ಹತ್ತದ್ರ ಟಿನ್ನೆ ಫ್ಯಾಕ್ಟ್ರಿ ಬಿಟ್ರೆ ಮಾದಾವರ ಯಾವುದದು ನನಗೆ ಹೆಸರು ಗೊತ್ತಿಲ್ಲ ಅಷ್ಟೊಂದು. ಮಾರ್ತಳ್ಳಿ ಮತ್ತು ಬಿಟ್ರೆ ಬೆಳ್ಳಂದೂರಾಗಣ ಸರ್ಜಾಪುರ ಬರೋದು ಅಷ್ಟ ಜಾಮ. ಆದರೆ ಈ ಕಡೆ ಆಲ್ಮೋಸ್ಟ್ ಕಲ್ಯಾಣ ನಗರ ಬಾಣಸೋಡಿ ಈ ಸರೌಂಡಿಂಗ್ ಮಾತ್ರ ಟ್ರಾಫಿಕ್ ಫುಲ್ ಕಮ್ಮಿ ಇರ್ತೈತೆ. ಆಲ್ಮೋಸ್ಟ್ ಅಂದ್ರೆ ಒಂದು 2 ನಿಮಿಷ ಜಾಮ್ ಇರ್ತೈತಿ. ಯಾಕಂದ್ರೆ ಈಗೆಲ್ಲ ಮೆಟ್ರೋ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದೈತಿ ಇಲ್ಲ ಆಲ್ಮೋಸ್ಟ್. ಅಂದ್ರೆ ಮ್ಯಾಗಿನ ಸೈಡ್ ಐತಿ, ಕೆಳಗಿಂದೆಲ್ಲ ಮುಗ್ದೈತಿ. ಅನ್ನಷ್ಟ್ರಾಗ ಮತ್ತು ಜಾಮ್ನೇ ಸಿಕ್ಕೊಂಡು ನೋಡು. ನಾವು ನೈಟ್ ಅದು ಎಂಥದ್ದು ಟ್ರಾಫಿಕಾ. ಇವತ್ತು ಎಷ್ಟು ಗಂಟೆ ಆಯ್ತು ಈಗ? ಅಲ್ಲಿಂದ ನಮ್ಮ ಗಂಗಾನಗರಿಂದ ಆಲ್ಮೋಸ್ಟ್ 15 ನಿಮಿಷನಾಗ ಬಂದೀವಿ, 15-20 ನಿಮಿಷನಾಗ ಬಂದೀವಿ ಇಲ್ಲಿ ಮಟ್ಟ. ಅದು ಟೂಲರ್ನಾಗ ಬಂದೀವಿ. ಆ ಟ್ರಾಫಿಕ್ ಇದ್ರೂ ಅಷ್ಟು ಇದನ್ನಿದ್ರು ಆ ಕಾರ್ ಗಾಡಿ ಅವ್ರು ಇನ್ನೂ ಅದು ಇದ್ರಾಗ ಇರ್ಬೇಕು ನಾಗರ. ಬಿಜಾಪುರ ಗಾಡಿ, ನಮ್ಮೂರು ಸೈಡ್ ಇದು ಗಾಡಿ. ಏನೋ ಒಂದು ಫೀಲ್ ನಮ್ಮೂರ ಕಡೆ ಗಾಡಿ ನೋಡ್ರಿ. ಅಣ್ಣ ಎಸೆ ಹಾಕಣ್ಣ, ಅಜ್ಜಿ ಗಾಳಿ ಬೀಸತ್ತಾಳು. ನಮ್ಮ ಕಡೆ ಆತ ಬಿಸಿಲು ನೋಡಿದ್ವಿ ಬಿಜಾಪುರ್ನ್ಯಾಗ. ಇನ್ನು ಇದ್ಯಾವ ಲೆಕ್ಕ ಬೆಂಗಳೂರು ಬಿಸಿಲು ಅಂತ ನಾವು ಅಣ್ಣ ಎಸೆ ಹಾಕಿರ್ರೆ. ಬಸ್ಸಿಗೋಸ್ಕರ ಕಾಯುತ್ತಿರೋರು ಹೆಣ್ಣು ಮಕ್ಕಳು. ನಾ ಆಲ್ಮೋಸ್ಟ್ ನಮ್ಮ BMTC ಬಸ್ನಾಗ ಹತ್ತೆ ಒಂದು 6-7 ವರ್ಷ ಆಗಿರ್ಬೇಕು. ಗಾಡಿ ತೊಗೊಂಡ್ಬಿಟ್ಟು ಹತ್ತೆ ಅಲ್ಲಿ ಬಿಡ್ರಿ. ಯಪ್ಪೋ ಏನು ಜಾಮ್ ಆಗೈತಿ. ದೇವ್ರ ಅಡಿ ಅಣ್ಣ. ಪಾಪ ಅವ್ರಿಗೆ ಇಂಟರ್ವ್ಯೂಗೆ 10 ಗಂಟೆಗೆ ಬರ್ತಂತ ಹೇಳಿದ್ದೀವಿ. ನಾನು ಸ್ವಲ್ಪ ಲೇಟ್ ಆಯ್ತು, ಅಣ್ಣನೂ ಬರೋದು ಲೇಟ್ ಆಯ್ತು. ನಾ ಎದ್ದಿದ್ದ 9 ಗಂಟೆಗೆ. ಏನು ಮಾಡೋಕ್ಕಾಗಲ್ಲ ನೋಡ್ರಿ, ಎಷ್ಟು ಜಾಮ್ ಆಗೈತೆ ರೋಡ್. ಬಾ ಫುಲ್ಲು ಜಾಮ್ ಅಂದ್ರೆ ಜಾಮ್. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಹೋಗೋಣ. ಎಷ್ಟು ನಿಮಿಷನಾಗ ಹೋಗೋದು ಅದನ್ನ ಇಂಪಾರ್ಟೆಂಟ್. ಅದು ಟೂಲರ್ನಾಗ 30 ಕಿಲೋಮೀಟ್ರ್ ಆಲ್ಮೋಸ್ಟ್. ಯಪ್ಪ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ ಪೂರ ರೋಡ ತೊಗೊಂಡು ಬಿಡ್ತಾರೆ. ಇನ್ನು ಮೆಟ್ರೋ ಮಾಡಕ್ಕೆ ಇಷ್ಟು ರೋಡ್ ಬಿಟ್ಟಾರ. ಒಂದು ಬಸ್ ಹೋಗೋಷ್ಟ ಟ್ರಾಫಿಕ್ ಆಗಲ್ದು ಯಾರಿಗೆ. ನೋಡು, ಅಲ್ಲಿ ಬಸ್ದವ ಮತ್ತು ಲಾರಿದವ ಇಬ್ಬರು ಕಾಂಪಿಟೇಷನ್ ನಡೆದೈತಿ. ನಾ ಮುಂದೆ ನೀ ಮುಂದೆ, ಆದ್ರೂ BMTCನೇ ಮುಂದೆ ಹೋದು. ನಾನೊಬ್ಬ ರೈತ ಇಲ್ಲಿ ಬಂದು ಬೆಂಗಳೂರಿಗೆ ಬಂದಿದ್ದೀನಿ ಕೆಲಸ ಮಾಡೋಕ್ಕೆ. ಅಣ್ಣ ಹಾಕ್ಯಲ್ಲ, ಅದಕ್ಕೆ ಹೋದಿನ್ನೆ. ಏನು ಅಪಾರ್ಥ ಮಾಡ್ಕೊಬೇಡ್ರಪ್ಪ. ಯಪ್ಪ ಏನು ಟ್ರಾಫಿಕ್ಕು ಗುರು. ಗೇರ್ ಹಾಕು. ಇಲ್ಲಿ ಗಾಡಿಗಳು ಬೆಸ್ಟ್ ಅಂದರೆ ಬೆಂಗಳೂರಿನಾಗ ಗಾಡಿಗಳು ಎಲೆಕ್ಟ್ರಿಕಲ್ ವೆಹಿಕಲ್ ಇರಬೇಕು, ಬಿಟ್ಟರೆ ಸ್ಕೂಟಿ ಗೇರ್ ಇರಬೇಕು. ಬೆಸ್ಟ್ ನೋಡ. ಎಲ್ಲರೂ ಗೇರ್ ತೆಗಿಯೋಣ, ಗೇರ್ ಹಾಕೋಷ್ಟ್ರಾಗ ನಮ್ಮ ಜೀವನ ಮುಗಿತೈತಿ. ಗೇರ್ ಗಾಡಿಗಳಿದ್ರೆ ಇಷ್ಟ್ರಾಗ ಹೋಗ್ಬಿಡೋನು. ಇಲ್ಲಿ ಬಾಜುಗೆ ಹೋದ್ರೆ ಅರಿಬಿಗಳೆಲ್ಲ ಹೊಲಸಾಗ್ತಾವೆ. ಅಣ್ಣ BMTC ಅಣ್ಣ ನಿಂತ್ಕೊಂಡ. ಅಣ್ಣ ನಿಂತ್ಕೊಂಡ, ನಾವು ಹೊಂಟಿವಿ. ಅಪ್ಪ ಗೇರ್ ತೆಗಿಸ್ಟ್ರೆ ಸಾಕಾಗೈತಿ. ಡೈಲಿ ಕೆಲಸ ಮಾಡ್ದಂಗೆ ಅನಿಸಂಗಿಲ್ಲ. ಅದ್ರಾಗ ಬೇರೆ ಡಬಲ್ ಶೀಟ್ ಅಲ್ಲ, ರೆಗ್ಯುಲರಾಗಿ ಸಿಂಗಲ್ ಶೀಟ್ ಗಾಡಿ ಹೊಡೆದು ರೂಢಿ ಆಗೈತಿ. ಇವತ್ತು ಡಬಲ್ ಶೀಟ್ ಅಂದ್ರೆ ಒಮ್ಮೆಲೆ ಇದನ್ನ ಆಗ್ಬಿಟ್ಟೈತಿ. ಅಪ್ಪೋ
ಹತ್ತತ್ರ ವರ್ಮಾವ್ ಮೇನ್ ರೋಡ್ ಹತ್ತತ್ರ ಬಂದಿದ್ದೀವಿ. ಆದರೆ ವರ್ಮಾವ್ ಇನ್ನೂ ಮುಂದೈತಿ ಆಲ್ಮೋಸ್ಟ್. ಆದರೆ ಮೇನ್ ರೋಡ್ ಒಂದು ಸಿಗ್ನಲ್ ಬರ್ತೈತೆ ವರ್ಮಾವ್, ಅಲ್ಲಿಗೆ ಇದೀವಿ. ಹತ್ತತ್ರ ಇನ್ನೂ 1 ಕಿಲೋಮೀಟ್ರ್ ಐತಿ ವರ್ಮಾವ್ ಸಿಗ್ನಲ್. ಅದ್ರ ಲೆಫ್ಟಿಗೆ ಹೋಗ್ತೈತಿ, ನಾವು ಸ್ಟ್ರೇಟಾಗಿ ಹೋಗ್ಬೇಕಷ್ಟೆ. ಮೂವಿ ಹೆಂಗೈತೆ ಅದೊಂದು ಚಲೋ ಐತೆ. ಗಾಡಿಗಳು ನಿಂತ ಜಾಗನೇ ನಿಂತಿಲ್ಲ, ಹೆಬ್ಬಾಳ ಥರ. ಯಪ್ಪ ರೋಡ್ಗಳು ಎಷ್ಟು ಸುಧಾರಿಸಿನವರು, ನಟ್ಟು ಬರ್ಕೊಂಡೊಂದು ತೂತುಗಳು ಬಿದ್ದೇ ಇರ್ತಾವೆ. ಯಾವ ಗಾಡಿ ಕೈ ಮಾಡತ್ತಾನೋ BMTC ಅಣ್ಣ. ಓ ಆ ಸೈಡ್ BMTC ಬಸ್ಸು ಮೇನ್ ರೋಡಿಗೆ ಬಿಡ್ತಾಯಿಲ್ಲ, ಸರ್ವಿಸ್ ರೋಡಿಗೆ ಹೋಗುವಂಥವ್ರೆ. ನೋಡ್ರಪ್ಪ ಇನ್ನೂ ಜಾಮೇ ಐತಲ್ಲ ಮುಂದೆ ಆದ್ರೂ. ಬೆಸ್ಟ್ ಅಂದರೆ 2 ವೀಲರ್ ಗಾಡಿಗಳು ತೊಗೋರಿ, ಕೆಲ್ಸಕ್ಕೆ ಹೋಗ್ರಿ ಬರ್ರಿ. ಈ ಥರ ಕಾರ್ ಗಾಡಿಯಾಗ ಒಬ್ಬೊಬ್ಬರ ಎಮ್ಮೆ ಥರ ಕುತ್ಕೊಂಡು ಒಬ್ಬೊಬ್ರು ಬರೋಕೆ ಹೋಗ್ಬೇಡ್ರಿ ದಯವಿಟ್ಟು. ಈ ಥರ 2 ವೀಲರ್ ಇರ್ತಾವೆ ಮನ್ಯಾಗ ಒಂದು 4-5, ಅದ್ರಾಗ ಒಂದು ತೊಗೊಂಡು ಬರ್ತು ಬರ್ರಿ. ನೋಡ್ರಿ ಕಾರ್ ಗಾಡಿಯಾಗ ಎಲ್ಲ ಕಾರ್ ಗಾಡಿ ಆಲ್ಮೋಸ್ಟ್ ಒಬ್ಬೊಬ್ಬರ ಅದಾರ, ಇಬ್ಬಿಬ್ಬರು ಬಿಟ್ರೆ. ನಡಿ 20-30 ಲಕ್ಷ ರೂಪಾಯಿ ಕಾರ್ ಗಾಡಿ ತೊಗೊಂಡು ಈ ಟ್ರಾಫಿಕ್ನಾಗ ಎದಕ್ಕೆ ಸಾಕು ಬರ್ತೀರಿ? ಅಷ್ಟೇ 1-2 ಲಕ್ಷ ರೂಪಾಯಿ ಗಾಡಿ ತೊಗೊಂಡು ಬರ್ರಿ ರೋಡಿಗೆಲ್ಲ. ಅಷ್ಟೆಲ್ಲ ಕಾಸ್ಟ್ಲಿ ಇನ್ವೆಸ್ಟ್ ಮಾಡಿ ಕಾರ್ ತೊಗೊಂಡು ಇದಕ್ಕೆ ಬೇಕು ಇವೆಲ್ಲ ಟ್ರಾಫಿಕ್. ಏನೋ ಬಿಡ್ರಪ್ಪ, ಎಲ್ಲೋ ಬೋರ್ಡ್ಸ್ ಡ್ರೈವರ್ಗಳಿಗೆ ನಾನು ಅನ್ನತ್ತಿಲ್ಲ, ಇದು ವೈಟ್ ಬೋಲ್ಡರ್ಗೆ ಮಾತ್ರ ಸೀಮಿತ. ಯಾಕಂದ್ರೆ ಅವ್ರು ದುಡಿತಾರೆ ಎಲ್ಲೋ ಬೋರ್ಡ್ದವ್ರು. ಟ್ಯಾಕ್ಸಿ ಮತ್ತು ಏರ್ಪೋರ್ಟ್ ಟ್ಯಾಕ್ಸಿ, ಆ ಟ್ಯಾಕ್ಸಿ ಈ ಟ್ಯಾಕ್ಸಿ ಕಂಪ್ನಿ ಗಾಡಿಗಳು ಹಾಕಿಬಿಟ್ಟು ಓಡಿಸ್ತಾರೆ. ಈ ವೈಟ್ ಬೋಲ್ಡರು ನೋಡಲ್ಲ, ಏನಿಲ್ಲ ಸುಮ್ಮನೆ ಒಬ್ಬೊಬ್ಬರ ಕಾರ್ ಗಾಡಿಯಾಗ ಬರೋದು. ನನ್ನ ಕಡೆ ಒಬ್ಬನ ಕಡೆ ರೊಕ್ಕ ಐತಿ, ನನ್ನ ಕಡೆ ಇದನ್ನ ಐತೆ ಅಂದ್ಕೊಂಡು ಬಿಡ್ರು. 2 ವೀಲರ್ ಗಾಡಿಗಳು ತೊಗೊಂಬರ್ತು ಬರ್ರಿ, ಇಲ್ಲ ಕ್ಯಾಬ್ಗಳು ಬುಕ್ ಮಾಡ್ತು ಬರ್ರಿ. ಆರಾಮ್ಸರಿ ಜಲ್ದಿನೂ ಹೋಗ್ತೀರಿ. ಈ ಟ್ರಾಫಿಕ್ನಾಗ ಎದಕ್ಕೆ ಸಾಯಕ್ಕೆ ಬರ್ತೀರಿ? ನೋಡ್ರ ಮುಂದ್ಗಡೆ ಗಾಡಿಯಾಗೂ ಒಬ್ಬನ ಅದಾನು, ಏನು ಮಾಡ್ತೀರಿ? ಈಗ ಸದ್ಯಕ್ಕೆ ಕಸ್ತೂರಿ ನಗರನಾಗ ಇದೀವಿ. ಕಸ್ತೂರಿ ನಗರಾಗಣ ಟಿನ್ ಫ್ಯಾಕ್ಟ್ರಿ ಬರ್ತೈತಿ. ಇದೊಂದು ಬ್ರಿಡ್ಜ್ ಐತಿ. ಟಿನ್ ಫ್ಯಾಕ್ಟ್ರಿಗೆ ಹೋಗೋಕೆ, KR ಪುರಮ್ಗೆ ಹೋಗೋಕೆ, ಕೋಲಾರಕ್ಕೆ ಹೋಗೋಕೆ, ಹೊಸಕೋಟೆ ಹೋಗೋಕೆ. ಅವ್ರೆ ಹೆಬ್ಬಾಳ ಕಡೆಯಿಂದ ಬಂದರೆ ಹೇಳತ್ತೀನಿ. ಇದೊಂದು ಬ್ರಿಡ್ಜ್ ದಾಟ್ರೆ ಸಾಕಪ್ಪ. ಎಲ್ಲಾರ ಬಿಟ್ರೆ KR ಪುರಮ್ ರೈಲ್ವೆ ಸ್ಟೇಷನ್ ಅಂತ ಕಲ್ಲಿ ಜಾಮ್ ಇರ್ತೈತಿ. ಸಿಗ್ನಲ್ ಐತೆ ಅಲ್ಲೊಂದು ದೊಡ್ಡದ, ಅಲ್ಲಷ್ಟು ನೋಡೋಣ. ಇಲ್ಲೂ ಜಾಮ್ ಐತೆ ಫುಲ್ ಆಲ್ಮೋಸ್ಟ್. ಅದನ್ನ ವಿಡಿಯೋದಾಗ ಹೆಂಗೆ ಕಾಣೈತೆ ನನಗಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಕಾರ್ ಗಾಡಿಯಾಗ ಇದ್ದವ್ರಿಗೆ ಗೊತ್ತಿರ್ತಾರೆ ಟ್ರಾಫಿಕ್ ಏನಂತ. 2 ವೀಲರ್ ಗಾಡಿಯಾಗ ಬಹು ತೊಗೊಬಿಡ್ತೀವಿ ಸಂಧಿ ಅಂದ್ಕೊಂಡು ಸಿಕ್ಕಿ ಜಾಗನಾಗ ಹಾಕ್ಕೊಂಡು. ಅದಕ್ಕೆ ಹೇಳೋದು 2 ವೀಲರ್ ಗಾಡಿ ಉಪಯೋಗಿಸ್ ಬರ್ರಿ ಅಂತ. ಯಪ್ಪ ಏನು ಸೌಂಡ್ ಅದು, ಲಾರಿದು ದಡಕ್ ಐತೆ ನೋಡ್ರಿ ಹಂಸಲ್ಲಿ. ನೋಡ್ರಿ ಎಷ್ಟು ಸ್ಪೀಡ್ ಹೊಂಟಿವಿ ಗಾಡಿ ಮ್ಯಾಗ. ಟ್ರಾಫಿಕ್ ಕಮ್ಮಿ ಐತೆ ಆಲ್ಮೋಸ್ಟ್. ಬೆಂಗಳೂರಿನಾಗ ಖಾಲಿ ಜಾಗ ನೋಡತ್ತಿರೋದು ಅಪರೂಪದ ನೋಡ್ರಿ ಇದು. ಮೊದಲು ಕೆರೆ ಐತಿ, ಈಗ ಯಾವುದೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಎಲ್ಲ ಕೆರೆಗಳೆಲ್ಲ ತೆಗೆದುಬಿಟ್ಟು ಎಲ್ಲ ಬಿಲ್ಡಿಂಗ್ಗಳು ಕಟ್ತಾವ್ರೆ. ನೋಡ್ರಿ ಇಲ್ಲಿ ಏನೋ ನಡೆಯುತ್ತೆ. ಅದು ಕೆರೆ ಐತೆ ಮೊದಲು ಕಸ್ತೂರಿ ನಗರ. ಮೆಟ್ರೋ ಹೋಗ್ತೈತೆ ಅಲ್ಲಿ ಮುಂದೆ MG ರೋಡ್ ಕಡೆ. ಇಲ್ಲೂ ಕೆರೆ ಐತೆ ನೋಡ್ರಿ, ಸಖತ್ತಾಗೈತೆ ಚಿಕ್ಕದು. ಅಬ್ಬಾ ಫುಲ್ ರೋಡ್ ಖಾಲಿ ಐತೆ ಆಲ್ಮೋಸ್ಟ್. ಯಾವಾಗಲೂ ಇಲ್ಲಿ KR ಪುರಮ್ ರೈಲ್ವೆ ಸ್ಟೇಷನ್ ತನಕ ರಶ್ ಇರ್ತಾಯಿತ್ತು. ಇವಾಗ ರಶ್ ಇಲ್ಲ, ಏನಿಲ್ಲ, ನಾರ್ಮಲಾಗಿ ಐತೆ. ಅಂದ್ರೆ ಇಲ್ಲಿ ಅಲ್ಲಿಂದ ಹತ್ತತ್ರ ಟಿನ್ ಫ್ಯಾಕ್ಟ್ರಿಯಿಂದ ಹತ್ತತ್ರ 1 ಕಿಲೋಮೀಟ್ರ್ ಮಟ್ಟ ಟ್ರಾಫಿಕ್ ಇಲ್ಲಾಗಿತ್ತು. ಇಲ್ಲಿ ಬಂದು ಸಿಕ್ಕೊಂಡು, ಯಾಕಂದ್ರೆ ಮುಂದೆ ಸಿಗ್ನಲ್ ಐತಿ. ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ಕಡೆ ಈ ಕಡೆ ಆಜು ಬಾಜು, ಅವ್ರಿಗೆ ಪೊಲೀಸರು ಗಾಡಿಗಳು ಸ್ಟಾಪ್ ಮಾಡ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಆಗ್ತೈತಿ. ಅದಷ್ಟೇ ಬಿಟ್ಟರೆ ಏನು ಟ್ರಾಫಿಕ್ ಇರೋಂಗಿಲ್ಲ ಜಾಸ್ತಿ. ಆಲ್ಮೋಸ್ಟ್ ಅಂದರೂ ಇರತೈತಿ ಸಾಯಂಕಾಲ ಟೈಮ್ ಪೀಕ್ ಅವರ್ಸ್. ಬೆಳಗ್ಗೆ 8ರಿಂದ 9-10 ಗಂಟೆ ಮಟ್ಟ, ಮತ್ತು ಸಂಜೆ ಒಂದು 5ರಿಂದ ಒಂದು 8-9 ಗಂಟೆ ಮಟ್ಟ. ಈ ಥರ ಟ್ರಾಫಿಕ್ ಇದು ಪೀಕ್ ಅವರ್ಸ್ ಆಗಿಬಿಟ್ಟೈತಿ. ಟ್ರಾಫಿಕ್ಕಿಗೆ ಹೊಸ ರೂಲ್ಸ್ ಕಂಡು ಹಿಡಿಬೇಕೈತಿ. ಪೀಕ್ ಅವರ್ಸ್ ಹೆಂಗೆ ಇರ್ತೈತಿ ಟ್ರಾಫಿಕ್ನ. ಓಡ್ಸನ್ನ ಆದ್ರೆ ಆಲ್ಮೋಸ್ಟ್ ಇಲ್ಲಿ ರೈಲ್ವೆ ಸ್ಟೇಷನ್ ಐತಿ. ಆಟೋಗಳು, ಕ್ಯಾಬ್ಗಳು, ಬಸ್ಗಳು, ಇದ್ರಾಗ ಬಸ್ ಸ್ಟಾಪು ಐತಿ. ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ ಹೋಗ್ರಲ್ಲೋ. ನೋಡ್ರಿ ಬಸ್ ನೋಡ್ರಿ, ಇಲ್ಲಿ ಜನನೂ ಅರ್ಧಕ್ಕೆ ರೋಡ್ ಮ್ಯಾಗ ನಿಂತು ಬಿಟ್ಟಾರ. ನೋಡತ್ತೀನೋ ಬಾಯ್, ನೋಡತ್ತೇನೆ, ತಲೆ ಕೆಡ್ಸ್ಕೊಬೇಡ. ಹಿಂದೆ ಕೂತಿದ್ದೆ ಆರಾಮ್ಸರಿ ಕುಂಡ್ರೆ, ನಿನಗೆ ಏನು ಹೆಚ್ಚು ಕಮ್ಮಿ ಆಗಲ್ದ ನಾ ಕರ್ಕೊಂಡೋಗಿ ಬಿಡ್ತಾನೆ. ಹಾಂ, ನಮ್ಮ ಅಣ್ಣವ್ರು ಹೆದರಾತಾರ. ಯಾಕಂದ್ರೆ ಹಿಂದೆ ಕೂತಾಗ ಎಲ್ಲರಿಗೂ ಹೆದರಿಕೆ ಇದ್ದೇ ಇರ್ತೈತಿ. 2 ವೀಲರ್ ಗಾಡಿ ಮ್ಯಾಗ ಕೂತಾಗ ಹೊಡ್ಯಾಂಗೆ ಗೊತ್ತಿರ್ತೈತಿ ಅದ್ರ ಗತ್ತು.
ಹಿಂದೆ ಕೂತಂಗೇನು ಗೊತ್ತು, ಮುಂದೆ ಏನು ಹೇಳಂಗಿಲ್ಲ. ಜೇಜಣ್ಣ ಹೊಡ್ಯಾಂಗೆ ಗೊತ್ತು, ನನ್ನ ಗಾಡಿ ಗೊತ್ತು, ನಿನಗೇನು ಗೊತ್ತು ನಂದು? ಸುಮ್ ಜೋಕ್ ಮಾಡಿ. ಮೊದಲು ದುಡ್ಡು ಮಾಡು ಮೂದೇವಿ, ಆಮೇಲೆ ಸಿಗ್ತಾಳೆ ಶ್ರೀದೇವಿ. ಕ್ರಶ್ ಇಸ್ ನಾಟ್ ಇಂಪಾರ್ಟೆಂಟ್, ಕ್ಯಾಶ್ ಇಸ್ ಇಂಪಾರ್ಟೆಂಟ್ ಅನ್. ಏನು ಸಖತ್ತಾಗಿ ಬರ್ದ ನೋಡೋಣ. ಮೊದಲು ದುಡ್ಡು ಮಾಡು ಮೂದೇವಿ, ಆಮೇಲೆ ಸಿಗ್ತಾಳೆ ಶ್ರೀದೇವಿ. ಕ್ರಶ್ ಇಸ್ ನಾಟ್ ಇಂಪಾರ್ಟೆಂಟ್, ಕ್ಯಾಶ್ ಇಸ್ ಇಂಪಾರ್ಟೆಂಟ್. ಏನಣ್ಣ ಸೈಕಾಗಿ ಬರ್ದಿದ್ಯಾ? ಸ್ಮೈಲ್ ಸಖತ್ತಾಗಿ ಕೊಟ್ಬಿಟ್ಟ ಅಣ್ಣ. ಇವಾಗ ಮಹಾದೇವಪುರ ಅಂತ ಬಂದಿದ್ದೀವಿ. ಇಲ್ಲೇ ನಾರ್ಮಲ್ ಟ್ರಾಫಿಕ್ ಐತೆ, ಏನು ಅಷ್ಟೊಂದೇನು ಜಾಮ್ ಇಲ್ಲ. ಆಲ್ಮೋಸ್ಟ್ ಗಾಡಿಗಳು ಫುಲ್ ಮೂವಿಂಗ್ನಾಗ ಅದಾವೆ ಸ್ಪೀಡ್ನಾಗ. ಕೆ ಟಿ ಎಮ್ ಅಣ್ಣನ 60-70 ಹೊಂಟಾನು. ಅದ್ರ ನೋಡಿಲ್ಲ ಟ್ರಾಫಿಕ್ ಎಷ್ಟು ಫುಲ್ ಐತೆ ಅಂತ ಅನ್ಕೋರ್ಲೆ. ನಮ್ಮದು ಗಾಡಿ ಒಂದು 40-50 ಐತೆ, ಆರಾಮ್ಸರಿ ಹೊಂಟಿವಿ. ಏನು ನಮಗೂ ಅರ್ಜೆಂಟ್ ಏನಿಲ್ಲ. ಇವಾಗೊಂದು ಜ್ಯೂಸ್ ಕುಡಿಬೇಕೈತೆ, ಅಲ್ಲೇ ಹೋಗ್ಬಿಟ್ಟು ಕುಡಿನು, ಮತ್ತು ಟೈಮ್ ವೇಸ್ಟ್ ಆಗಿಬಿಡ್ತೈತಿ. ಪಾಪ ಅಣ್ಣ ಅವ್ರದ್ದು ಇದನ್ನೈತೆ ಟೈಮಿಂಗ್ಸ. ಎರಡು ಲೊಕೇಶನ್ ಕಳ್ಸ್ಯಾರು ಅಣ್ಣಗಳು, ಎಷ್ಟು ಕಿಲೋಮೀಟ್ರ್ ಐತೆ ನೋಡೇ ಬಿಡೋನು. ದ್ಯಾಟ್ ಈಸ್ ಅ ಮ್ಯಾಪ್ ಹಾಕೋಣ. ಒಬ್ಬ ಇನ್ನೂ 11 ಕಿಲೋಮೀಟ್ರ. ಯಪ್ಪ ಅಮ್ಮ, ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ಮ್ಯಾಗ ಬಂದಿದ್ದು. ಈಗ ಲೊಕೇಶನ್ ಕಳ್ಸ್ಯಾರ. ಫುಲ್ ರೆಡ್ ತೋರ್ಸಾಯ್ತು, ಮಾರ್ತಳಿ ಅಂತ. ರೆಡ್ಡು ಇದ್ಯಾವುದು ಕಾಡು ಬೀಸನ ಹಳ್ಳಿ ಅಂತಕ್ಕೂ ಸ್ವಲ್ಪ ಇದನ್ನೈತೆ. ಫುಲ್ ರಶ್ ಐತಪ್ಪ ಮಾರ್ತಳಿ ಅಂದ್ರೂ. ಏನು ಮಾಡೋಕ್ಕಾಗಲ್ಲ, ಹೋಗೋಣ. ನೋಡಿ 11 ಕಿಲೋಮೀಟ್ರ್ ಗಣ್ಣ, 11 ಕಿಲೋಮೀಟ್ರಿಗೆ 40 ನಿಮಿಷ ತೋರಿಸ್ತಾನೆ ನೋಡ್ರಪ್ಪ. ಇಲ್ಲಿ 39 ನಿಮಿಷ 11 ಕಿಲೋಮೀಟ್ರಿಗೆ. ಯಾವಾಗ ಹೋಗೋದು ಅದು? 2 ವೀಲರಲ್ಲಿ, ಕಾರ್ ಗಾಡಿನೂ ಅಲ್ಲ, ಅದ್ರ ಒಳಗಡೆನೇ ತಲುಪಿಸ್ತೀನಿ ನಾನು. ಆದ್ರೂ ನೋಡೋಣ, ಸಿಗೋಣ ಎಷ್ಟೊತ್ತಾಗುತ್ತಂತ. ಇದರಲ್ಲಿ ಟೈಮಿಂಗ್ ಮಾತ್ರ 40 ನಿಮಿಷ ತೋರಿಸ್ತೈತೆ. ಹೋಗ್ತಾ ಇರಬೇಕು. ಇವಾಗ ನೋಡಿ ಎಲ್ಲಿ ಇದ್ರ ಹತ್ರ ಬಂದಿದ್ದೀವಿ, ಮಾರ್ತಳಿ ದಾಟ್ಕೊಂಡು. ಅವಾಗಿಂದ ಫುಲ್ ಜಾಮಲ್ಲಿದ್ದೀವಿ ರೋಡು. ಇವಾಗಂತೂ ಫುಲ್ಲು ಬೆಳಂದ್ರು ಹೋಗ್ತಾಯಿದ್ದೀವಿ. ಫುಲ್ ಅಂದರೆ ಫುಲ್ ರೋಡ್ ಜಾಮ್ ಇದೆ. ನೋಡೋಣ ಇನ್ನೂ ಎಷ್ಟು ದೂರ. ಇನ್ನೂ ಆಲ್ಮೋಸ್ಟು 5.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ 5.5 ಕಿಲೋಮೀಟ್ರಿಗೆ 20 ನಿಮಿಷ ತೋರಿಸ್ತಾ ಇದೆ. ನೋಡೋಣ ಇನ್ನೂ ಎಷ್ಟು ದೂರ ಹೋಗುತ್ತಂತ. ಪರವಾಗಿಲ್ಲ, ಫುಲ್ ಜಾಮ್ ಇದೆ ಮಾರ್ತಳ್ಳಿ. ನೋಡಿ ಸ್ನೇಹಿತರೆ, ಅಲ್ಲಿ 9:37 ಟೈಮ್ ಆಗಿತ್ತು. ತಿರುಗಿ ಇವಾಗ 10:55, ಆಲ್ಮೋಸ್ಟ್ 11 ಗಂಟೆ ಅಂದ್ಕೊಳ್ಳಿ. ಇನ್ನು ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಹೋಗ್ಬೇಕು. 2 ಕಿಲೋಮೀಟ್ರಿಗೆ 10 ನಿಮಿಷ ಟೈಮಿಂಗ್ ತೋರಿಸ್ತಾ ಇದ್ದಾನೆ ಅವನು. ಸರ್ಜಾಪುರ್ಗೆ ಫುಲ್ಲು ರೋಡ್ ಜಾಮ್ ಇತ್ತು. ಆದ್ರೂ ಇವಾಗ ಇನ್ನೂ ಮುಂದೆ ರೆಡ್ ತೋರಿಸ್ತಾನೆ ಇದೆ. ಯಾವುದೋ ಒಳಗಡೆ ರೋಡಿಂದ ಬಂದುಬಿಟ್ಟಿದೆ. ಮೇನ್ ರೋಡಲ್ಲಿ ಫುಲ್ಲು ಜಾಮ್ ಆಗಿತ್ತಂತ, ಬೆಳ್ಳಂದೂರು ಸೈಡಲ್ಲಿ. ಆ ಕಡೆಯಿಂದ ಒಳಗಡೆ ಅದು ಬಂದುಬಿಟ್ಟಿದ್ವಿ. ನೋಡಿದ್ರೆ ಈ ಕಡೆನೂ ಒಳಗಡೆನೂ ರೆಡ್ಡೇ ತೋರಿಸ್ತಾ ಇರೋದು. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಆಲ್ಮೋಸ್ಟು 1.5 ಗಂಟೆ ಆಯ್ತು ನೋಡ್ರಿ. ನಾವು ಅಲ್ಲಿಂದ ಹೆಬ್ಬಾಳಿಂದ ಬರಬೇಕಾದ್ರೆ ಕುತ್ಕೊಂಡಿದ್ದೆ, ಇನ್ನೂ ಇಳ್ದಿಲ್ಲ ಗಾಡಿ ಮೇಲಿಂದ, ಹಂಗೆ ಇದ್ದೀವಿ. 1 ಅವರ್ ಎಷ್ಟು ಇತ್ತು? 1 ಅವರ್ 10 ನಿಮಿಷ 20 ನಿಮಿಷ ಆಯ್ತು ನೋಡಿ. 1.5 ಗಂಟೆ ಅಂದ್ಕೊಳ್ಳಿ ಅಲ್ಲಿಂದ.